ಅಂತೂ ಇಂತೂ ನಮ್ಮ ಅರ್ಜುನ್ ಅಮೃತ ಮದುವೆಯ 100ರ ಸಂಭ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಹ್ಞೂ ಅಮ್ಮ, ನಮ್ಮ ಹುಡುಗ ನೋಡು ಏನು ಬಾಂಬ್ ಬಾಟ ರೆಡಿ ಆಗಿದ್ದಾನೆ. ಅಕ್ಕ, ಕ್ರಿಕೆಟಲ್ಲಿ ಸೆಂಚುರಿ ಹೊಡೆದವ್ರ ಮುಗ್ದಲ್ಲೂ ಇಷ್ಟೊಂದು ಸಂಭ್ರಮ ಇರೋದಿಲ್ಲ. ಅದೆಲ್ಲ ಸರಿ, ಈ ಸಂಭ್ರಮ ಪೂರ್ತಿ ಆಗಬೇಕು ಅಂದರೆ ಮುಖ್ಯವಾದವರೊಬ್ರು ಇರಬೇಕು. ಅವ್ರು ಕಾಣ್ತಾನೆ ಇಲ್ವಲ್ಲ. ಎಲ್ಲೋ ನೀನು ಹೆಂಡ್ತಿ? ಅಮ್ಮ ಅದು ಎಕ್ಸ್ಕ್ಯೂಸ್ ಮೀ. ಹೇಯ್, ನೀನು ಯಾಕೋ ಬಂದಿದ್ಯಾ ಇಲ್ಲಿಗೆ? ಏಯ್, ಇಲ್ಲಿಗೆ ಯಾಕೋ ಬಂದೆ? ನಮ್ಮ ಮೈರು ಜೀವನ ಹಾಳು ಮಾಡಿದ್ದು ಸಾಲ್ದ, ಇನ್ನೂ ಏನೋ ಬೇಕು ನಿನಗೆ? ಹೋಗೋ ಆಚೆ ಅಲ್ಲಿಂದ. ನಮ್ಮ ಮನೇಲಿ ನೆಮ್ಮದಿ ಅನ್ನೋದು ಈಗ ತಾನೇ ಅಂಬೆಗಾಲಿಡೋಕೆ ಶುರು ಮಾಡಿದೆ. ನೀನೇನು ಅದನ್ನ ಹಾಳು ಮಾಡೋಕೆ ಬಂದಿದ್ಯಾ? ನಡಿಯೋ ಆಚೆ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹರ್ಷನ್ನ ಇಲ್ಲಿ ಬರೋಕೆ ಹೇಳಿದ್ದು ನಾನೇ. ಅವನನ್ನ ಇಲ್ಲಿ ಕರೆಸಿದ್ದು ನಾವೇ. ಏನೇ ಮಯೂರಿ, ಈ ಮನೆ ಹಾಳನ್ನ ಇಲ್ಲಿಗೆ ಯಾಕೆ ಬರೋಕೆ ಹೇಳ್ದೆ ನೀನು? ಹೇಮಾ, ವಿಚಾರ ಸಂಪೂರ್ಣ ಗೊತ್ತಿಲ್ಲದೆ ಯಾಕೆ ಹುಡುಗನ ಮೇಲೆ ರೇಗಾಡ್ತಿದ್ದೀರಾ? ಈ ಹುಡುಗನ ಕರೆಸು ಅಂತ ನಾನೇ ಮಯೂರಿಗೆ ಹೇಳಿದ್ದೆ. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಇವನು ಕೆಟ್ಟವನಲ್ಲ. ಯಾರೋ ಅರ್ಜುನ್ ಮಯೂರಿ ಮಧ್ಯೆ ತಂದಿಡಬೇಕು ಅಂತ ಪಾಪ ಇವನ್ನ ಬಳಸ್ಕೊಂಡಿದ್ದಾರೆ. ನನಗೆ ನಿಧಾನಕ್ಕೆ ಸತ್ಯ ಎಲ್ಲ ಗೊತ್ತಾಯಿತು. ಅದಕ್ಕೆ ಎಲ್ಲರ ಮುಂದೆ ಇತ್ಯರ್ಥ ಆಗಲಿ ಅಂತ ನಾನು ಇವನ್ನ ಕರೆಸಿದ್ದು. ಅಜ್ಜಿ, ಏನಜ್ಜಿ ನೀನು? ಕಣ್ಮುಂದೆ ಇಷ್ಟೆಲ್ಲ ನಡೆದಿದ್ರು ನೀನು ಅವನ್ನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ. ಕಣ್ಣು ಮುಂದೆ ನಡೆಯೋದು, ಕಣ್ಣಲ್ಲಿ ನೋಡೋದೇ ನಿಜ ಆಗಿರಲ್ಲ ಅರ್ಜುನ್ ಅವರೇ. ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಬಂದು ಹೇಳಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಮಯೂರಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ನೋಡೇ ಇಲ್ಲ.